ಎಷ್ಟರ ಮಟ್ಟಿಗೆ ಕೆಫೆ ಬಾಂಬ್ ಸ್ಫೋಟ ತಲ್ಲಣ ಸೃಷ್ಟಿ ಮಾಡಿತ್ತು ಗೊತ್ತಿರುವಂಥ ಸಂಗತಿ. ಎಷ್ಟರ ಮಟ್ಟಿಗೆ NIA ಇದಕ್ಕೆ ಸಂಬಂಧಪಟ್ಟಂಗೆ ಎಫರ್ಟ್ ಹಾಕಿದೆ ಅದನ್ನು ಕೂಡ ನಾವು ಗಮನಿಸಿದ್ದೀವಿ. ರಾಮೇಶ್ವರಂ ಕೆಫೆನಲ್ಲಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ವಿವರಗಳನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. NIA ಅಧಿಕಾರಿಗಳು ಇವತ್ತು ಸ್ಥಳ ಮಹಾಜರನ್ನ ಮಾಡ್ತಾರೆ. ಆರೋಪಿಯನ್ನ ಕರ್ಕೊಂಬಂದು, ಆರೋಪಿ ಮುಜಾವಿರ್ನ ಕರ್ಕೊಂಬಂದು NIA ಅಧಿಕಾರಿಗಳು ಸ್ಥಳ ಮಹಾಜರು ಮಾಡ್ತಾರೆ. 5 ತಿಂಗಳ ಬಳಿಕ ಉಗ್ರನನ್ನು ಕರ್ಕೊಂಡ್ಬರ್ತಾ ಇರುವಂಥದ್ದು. ರಾಷ್ಟ್ರೀಯ ತನಿಖಾ ದಳ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದೆ. ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಸ್ಫೋಟ ನಡೆದಿತ್ತು. ಏಪ್ರಿಲ್ 12ನೇ ತಾರೀಕು ಪ್ರಮುಖ ಆರೋಪಿಗಳನ್ನು NIA ವಶಕ್ಕೆ ತೆಗೆದುಕೊಂಡಿತ್ತು, ಬಂಧಿಸಿತ್ತು. ಅದಾದಮೇಲೆ ಅದರ ಸುಳಿಗಳನ್ನು ಬೆನ್ನತ್ತಿ ಎಲ್ಲೆಲ್ಲಿ ಏನೇನು ಯಾರ್ಯಾರು ಇದರಲ್ಲಿ ನಂಟಿದ್ದಾರೆ ಅದೆಲ್ಲ ವಿವರಗಳನ್ನು ಕಲೆ ಹಾಕಲಿಕ್ಕೆ ಹೊರಟಿತ್ತು. ನಾವು ತೋರಿಸ್ತಾ ಇದ್ದೀವಿ. ಆರೋಪಿ ಮುಸಾವಿರ್ನ ಕರೆತಂದು NIA ಇವತ್ತು ಮಹಾಜರು ಮಾಡುತ್ತೆ. ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು, ತಲ್ಲಣಗೊಂಡಿತ್ತು. ನೋಡಿ, ಇದು ಸ್ಥಳ ಮಹಾಜರು ಹೆಂಗೆ ನಡೆಯುತ್ತೆ ಅಂತ. ಅವನು ಟೋಪಿ ಹಾಕ್ಕೊಂಡು, ಟೋಪಿ ಜೊತೆಗೆ ಅವನು ಹಿಂದ್ಗಡೆಗೆ ಬ್ಯಾಗ್ ಇಟ್ಕೊಂಡು, ಮಾಸ್ಕ್ ಹಾಕ್ಕೊಂಡು, ಈ ಸದ್ಯಕ್ಕೆ ಮಾಸ್ಕ್ ಹಾಕ್ಸಿಲ್ಲ ಅವನ್ನ, ಪ್ರಶ್ನೆ ಬೇರೆ. ಅವನ್ನ ಕರ್ಕೊಂಬಂದು ಅವನೆಲ್ಲೆಲ್ಲಿ ನೋಡ್ದ, ಏನು ಎತ್ತ, ಯಾವ ಸ್ಥಳದಲ್ಲಿಟ್ಟ. NIA ಅಧಿಕಾರಿಗಳಿಂದ ಬಾಂಬ್ ಬ್ಲಾಸ್ಟ್ನ ಮರುಸೃಷ್ಟಿ. ಮುಸಾವಿರ್ನ ಕರ್ಕೊಂಬಂದು ಇಡೀ ಘಟನೆ ಯಾವ ರೀತಿ ಆಯಿತು ಅದರ ಮರುಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿಂದ ಬಂದ, ಹೇಗೆ ಬಂದ, ಬಸ್ ಇಳಿದಂಥವನು ಯಾವ ರೀತಿ ಮೆಟ್ಲು ಹತ್ಕೊಂಡ್ಬಂದ, ಎಲ್ಲೆಲ್ಲಿ ನಡ್ಕೊಂಡು ಹೋದ, ಎಲ್ಲೆಲ್ಲಿ ನಿಂತ, ಆ ಕೈ ತೊಳೆಯುವಂಥ ಜಾಗದಲ್ಲಿ ಹೇಗೆ ಹೋದ, ಬ್ಯಾಗನ್ನು ಹೇಗೆ ಕೆಳಗಡೆ ಇಟ್ಟ, ಆ ಬ್ಯಾಗಲ್ಲಿ ಬಾಂಬ್ ಬಿತ್ತು, ಆ ಬಾಂಬ್ ಹೆಂಗೆ ಕೆಳಗಡೆ ಬಿತ್ತು ಅಂದರೆ ಬ್ಯಾಗನ್ನೇ ಅದು ಕೆಳಗಡೆ ನಿಂತ ಸಂದರ್ಭದಲ್ಲಿ ನಿಂತಿದ್ದಿದ್ರೆ ಅಥವಾ ಏನಾದರೂ ಆ ಬ್ಯಾಗ್ ಕೆಳಗಡೆ ಬಿದ್ದಿದ್ದಿದ್ರೆ ಎಡವಟ್ಟಾಗ್ತಾ ಇತ್ತು. ಆ ಬ್ಯಾಗ್ನಿಂದ ಹಾಗೆ ಸ್ಫೋಟ ಆಗಿದ್ದರಿಂದ ಅದೇನಾಯಿತು ಅಂತಂದರೆ ಮೇಲಕ್ಕೆ ಹೋಯ್ತದು ಆ ಫ್ಲೇಮ್ಸ್. ಅದೆಲ್ಲ ಈ ಕಡೆ ಏನಾದರೂ ಆ ಬ್ಯಾಗ್ ಏನಾದರೂ ಕೆಳಗಡೆ ನೆಲಕ್ಕೊರಗಿತ್ತು ಅಂತ ತಿಳ್ಕೊಳ್ಳಿ, ಅದೆಷ್ಟು ಜನ ಸತ್ತು ಹೋಗ್ಬಿಡ್ತಿದ್ರು ಏನೋ. ಇದೆಲ್ಲ ಆದಮೇಲೆ ಬಾಂಬ್ ಬಿಟ್ಟು ತಣ್ಣಗೆ ನಡ್ಕೊಂಡು ಹೋಗಿದ್ದು ಹೆಂಗೆ, ಒಳಗಡೆ ಬಂದವನು ಆಡದಂಥ ಆಟಗಳೇನೇನು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಬಹಳ ಗಮನಿಸಬೇಕಾದಂಥ ಸಂಗತಿ, ನಾನು ಹೇಳ್ತಾ ಇದ್ದೆ, ಬೆಂಗಳೂರಿನಲ್ಲಿ ತಲ್ಲಣ ಸೃಷ್ಟಿ ಮಾಡಿದಂಥ ಘಟನೆ ಇದು, ಸಾಮಾನ್ಯ ಸಂಗತಿ ಅಲ್ಲ. ಜೊತೆಗೆ ಏನಾದರೂ ಒಂದು ಚೂರು ಎಡವಟ್ಟಾಗಿದ್ದಿದ್ರೆ ಅದೆಷ್ಟು ಜನರ ಜೀವ ಹೋಗ್ಬಿಡ್ತಿತ್ತೋ ಏನೋ. ಅಂತೂ ಇಂತೂ ದೇವ್ರ ದೊಡ್ಡನು ಬಚಾವ್ ಮಾಡ್ದ, ಪ್ರಶ್ನೆ ಬೇರೆ. ಈಗ NIA ಅಧಿಕಾರಿಗಳು ಈಗ ಆರೋಪಿ ಮುಸಾವಿರ್ನ ಕರ್ಕೊಂಬಂದು ಅಲ್ಲಿ ಸ್ಥಳ ಮಹಾಜರನ್ನು ಮಾಡ್ತಾ ಇದ್ದಾರೆ. ಇಡೀ ಘಟನೆ ಏನಿದೆಯಲ್ಲ ಆ ಘಟನೆಯ ಮರುಸೃಷ್ಟಿ ಮಾಡಿ ಯಾವ ರೀತಿ ಏನು, ಯಾವ ರೀತಿ ಕೃತ್ಯ ಆಯಿತು ಎಲ್ಲ ವಿವರಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಹೆಚ್ಚಿನ ವಿವರ ಏನಿದೆ? ಯಜ್ಞಾಥ್, ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಘಟನೆ ಅದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಘಟನೆ. ಈ ಒಂದು ಘಟನೆ ನಡೆದ 5 ತಿಂಗಳ ನಂತರ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಮುಸಾವಿರ್ ಹುಸೇನ್ ಅನ್ನ ಕರೆತಂದು ಇವತ್ತು NIA ಅಧಿಕಾರಿಗಳು ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಸ್ಥಳ ಮಹಾಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇರುವಂತದ್ದು. ಆ ಒಂದು ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಮಾರ್ಚ್ 1ನೇ ತಾರೀಕು ಮುಸಾವಿರ್ ಹುಸೇನ್ ಬಾಂಬ್ ಅನ್ನ ಇಟ್ಟು ಬ್ಲಾಸ್ಟ್ ಮಾಡಿರ್ತಾನೆ. ತದನಂತರ ಆತ ಎಸ್ಕೇಪ್ ಆಗಿರ್ತಾನೆ. ಈ ಪ್ರಕರಣ ಸಂಬಂಧ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಂತಹ NIA ಅಧಿಕಾರಿಗಳು ಏಪ್ರಿಲ್ 12ರಂದು ಇಬ್ಬರು ಪ್ರಮುಖ ಆರೋಪಿಗಳು ಅಂದ್ರೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿರುವಂತಹ ಅಬ್ದುಲ್ ಮತೀನ್ ತಾಹಾ ಮತ್ತು ಈ ಒಂದು ಕೆಫೆಗೆ ಬಂದು ಬಾಂಬ್ ಇಟ್ಟಿದ್ದಂತಹ ಮುಸಾವಿರ್ ಹುಸೇನ್ ಅನ್ನ ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಿ ಕರೆತಂದಿದ್ರು. ಅಂದ್ರೆ ಇದಕ್ಕಿಂತ ಮುಂಚೆನೂ ಸಹ ಅಷ್ಟು ಆರೋಪಿಗಳನ್ನ ಈ ಪ್ರಕರಣ ಸಂಬಂಧ NIA ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು. ಆ ವಿಚಾರಣೆಯಲ್ಲಿ ಓರ್ವ ಆರೋಪಿ ಮುಸಾವಿರ್ ಹುಸೇನ್ ಮತ್ತು ಅಬ್ದುಲ್ ಮತೀನ್ ತಾಹಾ ಬಗ್ಗೆ ಮಾಹಿತಿಯನ್ನು ನೀಡಿದ್ದ. ಈ ಮಾಹಿತಿಯನ್ನು ಆಧರಿಸಿ ಪಶ್ಚಿಮ ಬಂಗಾಳಕ್ಕೆ ತೆರಳಿದಂತಹ NIA ಅಧಿಕಾರಿಗಳು ಅಲ್ಲಿ ಇಬ್ಬರು ಆರೋಪಿಗಳನ್ನು ಸಹ ಬಂಧಿಸಿ ಕರೆತಂದಿದ್ರು. ತದನಂತರ ಅವ್ರನ್ನ ತೀವ್ರ ವಿಚಾರಣೆ ನಡೆಸಿದಾಗ ಅವರು ಪಾಕಿಸ್ತಾನಕ್ಕೆ ಎಸ್ಕೇಪ್ ಆಗಲು ಸಹ ಸಂಚು ರೂಪಿಸಿದ್ರು. ಈ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲೊಂದು ಅಷ್ಟು ದಿನ ಇದ್ದು ಎಸ್ಕೇಪ್ ಆಗೋಕೆ ಮುಂದಾಗಿದ್ರು ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು. ಸದ್ಯ ಅವ್ರನ್ನ ತೀವ್ರ ವಿಚಾರಣೆ ನಡೆಸಿರುವಂತಹ NIA ಅಧಿಕಾರಿಗಳು ತದನಂತರ ಓವರ್ ಆಲ್ ಈ ಒಂದು ಪ್ರಕರಣದಲ್ಲಿ ಇದುವರೆಗೆ 5 ಆರೋಪಿಗಳನ್ನ ಬಂಧಿಸಿ ತೀವ್ರವಾದಂತಹ ವಿಚಾರಣೆಯನ್ನ ನಡೆಸ್ತಾ ಇದ್ರು.
ಈ ಒಂದು ಪ್ರಕರಣ ಸಂಬಂಧ ಅಂದ್ರೆ ತನಿಖೆಯ ಭಾಗವಾಗಿ ಇವತ್ತು ಬೆಳಗ್ಗೆ 6 ಗಂಟೆಗೆ ಎನ್ಐಎ ಅಧಿಕಾರಿಗಳು ಮುಸಾವಿರ್ ಹುಸೇನ್ ಅಂದ್ರೆ ಇದೇ ಒಂದು ರಾಮೇಶ್ವರಂ ಕೆಫೆಗೆ ಬಂದು ಅವತ್ತು ಬಾಂಬ್ ಇಟ್ಟಿದ್ದಂತಹ ಮುಸಾವಿರ್ ಹುಸೇನ್ ಅನ್ನ ಕರ್ತಂದು ಇವಾಗ ಈ ಒಂದು ತನಿಖೆ ಭಾಗವಾಗಿ ಸ್ಥಳ ಮಹಾಜರನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸ್ಥಳ ಮಹಾಜರು ವೇಳೆ ಆ ಒಂದು ಮರುಸೃಷ್ಟಿ ಏನಿದೆ ಅಂದ್ರೆ ಪ್ರಕರಣ ಅಂದ್ರೆ ಘಟನೆ ನಡೆದಂತಹ ದಿನದ ಏನು ನಡೀತು ಅವತ್ತು ಅಂದ್ರೆ ಆತ ಹೇಗೆ ಬಂದ, ಯಾವ ರೀತಿ ಬಂದ, ಒಳಗಡೆ ಏನೆಲ್ಲ ಮಾಡ್ದ, ಮತ್ತೆ ಬಾಂಬನ್ನ ಹೇಗೆ ಇಟ್ಟಿದ್ದ, ಯಾವ ರೀತಿ ಹೊರಗಡೆ ಬಂದ ಅಂದ್ರೆ ಓವರ್ ಆಲ್ ಇಡೀ ಒಂದು ಘಟನೆಯನ್ನ ಆರೋಪಿಯನ್ನ ನಿಲ್ಲಿಸಿಕೊಂಡು ಮರುಸೃಷ್ಟಿಯನ್ನ ಮಾಡ್ತಾ ಇರೋದು. ಅದೇ ರೀತಿ ಆರೋಪಿ ಮುಸಾವಿರ್ ಹುಸೇನ್ ಕೂಡ ಈ ಒಂದು ಪ್ರಕರಣದಲ್ಲಿ ತಾನು ಹೇಗ್ ಬಂದೆ ಅಂತ ಹೇಳಿ ಆ ಒಂದು ಮರುಸೃಷ್ಟಿಗೆ ಆತ ಮಾಡ್ತಾ ಇರುವಂತದ್ದು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದೇ ಒಂದು ರಾಮೇಶ್ವರಂ ಕೆಫೆ ಒಳಗಡೆ ಈಗ ಮುಸಾವಿರ್ ಹುಸೇನ್ ಅವತ್ತು ಹಾಕಿದಂತಹ ಬಟ್ಟೆಯಿಂದ ಹಿಡಿದು ಟೋಪಿ ಮತ್ತು ಅದೇ ಅವತ್ತು ಹಾಕಿದಂತಹ ಏನು ಬ್ಯಾಗ್ ಇತ್ತು ಕಲರ್, ಅದೇ ಬ್ಯಾಗ್ ಅನ್ನ ಹಾಕೊಂಡು ಈ ಒಂದು ಸೀನ್ ಕ್ರಿಯೇಟ್ಗೆ ಎನ್ಐಎ ಅಧಿಕಾರಿಗಳು ಆತನಿಂದ ರೆಕಾರ್ಡ್ ಅನ್ನ ಮಾಡಿಸ್ಕೊಳ್ತಾ ಇರುವಂತದ್ದು. ಅಂದ್ರೆ ತನಿಖೆಯ ಭಾಗವಾಗಿ ಇದು ಒಂದು ಸಹ ಪ್ರಮುಖವಾದಂತಹ ವಿಚಾರ ಆಗಿರುತ್ತೆ. ಸದ್ಯ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಇವತ್ತು ರಾಮೇಶ್ವರಂ ಕೆಫೆಗೆ ಬಂದಂತಹ ಎನ್ಐಎ ಅಧಿಕಾರಿಗಳು ಮುಸಾವಿರನ್ನ ಸ್ಥಳ ಮಹಾಜರು ಪ್ರಕ್ರಿಯೆಯನ್ನು ಮಾಡಿಸ್ತಾ ಇರುವಂತದ್ದು. ಈ ಸಂಬಂಧ ಇನ್ನು ಈ ಒಂದು ವೈಟ್ ಫೀಲ್ಡ್ ವಿಭಾಗದ ಪೊಲೀಸರು ಸಹ ಇಲ್ಲಿ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಜೊತೆಗೆ ಇವತ್ತು ಎನ್ಐಎ ಅಧಿಕಾರಿಗಳು ಸ್ಥಳ ಮಹಾಜರು ಮಾಡ್ತಾರಿಂದ ತಾತ್ಕಾಲಿಕವಾಗಿ ರಾಮೇಶ್ವರಂ ಕೆಫೆ ಕೂಡ ಕ್ಲೋಸ್ ಆಗಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ. ತಮ್ಮೆಲ್ಲ ಮಾಹಿತಿಗೆ ನಾವು ತೋರಿಸ್ತಾ ಇದ್ವಿ ವಿವರಗಳನ್ನ. ಅವನ್ನ ಅಲ್ಲೇ ಕರ್ಕೊಂಬಂದು ಮಹಾಜರು ಮಾಡ್ತಾ ಇದ್ದಾರೆ. ಇಡೀ ಘಟನೆಯ ಮರುಸೃಷ್ಟಿ ಆಗ್ತಾ ಇದೆ. ಆ ಪಾಪಿನ ಸರಿ ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಅದನ್ನ ಎಷ್ಟರ ಮಟ್ಟಿಗೆ ಅವನ ಮುಖದಲ್ಲಿ ಏನಾದರೂ ಆ ತಪ್ಪಿತಸ್ಥನ ಕಳೆ ಇದೆಯಾ ನೋಡಿ, ಅವನ ಯೋಗ್ಯತೆಗೆ. ಅವನ ತಲೆ ಮೇಲಿರುವಂಥ ಟೋಪಿ ಇದೆಯಲ್ಲ, ಆ ಟೋಪಿ ಇವನ ಹಣೆ ಬರಹ ಏನು ಅನ್ನೋದನ್ನು ಪೂರ್ತಿ ಅದನ್ನು ಬಟಾ ಬಯಲು ಮಾಡಿಬಿಡ್ತು. ಅದೊಂದು ಬ್ರಾಂಡೆಡ್ ಟೋಪಿ. ಅದನ್ನು ಅವನು ಚೆನ್ನೈನಲ್ಲಿ ಖರೀದಿ ಮಾಡಿದ್ದ, ಒಂದು ಮಾಲಲ್ಲಿ ಖರೀದಿ ಮಾಡಿದ್ದ. ಯಾವುದೋ ಸಂದರ್ಭದಲ್ಲಿ ಅವನು ನಗ್ತಾ ಬೇರೆ ನಿಂತ್ಕೊತಾನೆ, ಏನು ಮಾತಾಡ್ತಾನೆ ನೋಡಿ. ಈ ಜನರನ್ನು ಕೊಲ್ಲೋದಿದೆಯಲ್ಲ, ಇದು ನೋಡಿ ಪಾಪಿ ಜನ್ಮ ಅಂದರೆ. ಇದು ಎಲ್ಲ ವಿವರಗಳನ್ನು ಕಲೆ ಹಾಕಿದ್ರು ಎನ್ಐಎ ಅಧಿಕಾರಿಗಳು. ಅಂತೂ ಇಂತೂ ಇವನನ್ನು ಹಿಡಿದ್ರು. ಒಂದೊಂದು ಕಡೆಗೆ ಸುತ್ತಾಡಿರೋದವರು, ರಾಜ್ಯದ ಬೇರೆ ಬೇರೆ ಭಾಗಗಳು, ದೇಶದ ಬೇರೆ ಬೇರೆ ಭಾಗಗಳು. ಅಂತೂ ಇಂತೂ ಈ ಪಾಪಿ ಸಿಕ್ಕಿಬಿದ್ದ.